ಆ ಕೆಲಸ ಬಹಳ ಬೇಗ ಮುಗಿಸ್ಬೇಕು ಎಂದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ನಾವು ಅದನ್ನ ಮುಂದಕ್ಕೆ ಹಾಕುತ್ತಾ ಹೋಗ್ತೇವೆ. ನಾಳೆ, ನಾಡಿದ್ದು, ಮುಂದಿನ ವಾರ, ಮುಂದಿನ ತಿಂಗಳು ಹೀಗೆ ಅದು ಮುಂದಕ್ಕೆ ಹೋಗುತ್ತಲೇ ಇರುತ್ತೆ. ನಿಮಗೆ ಆ ಕೆಲಸ ಬೇಗ ಮಾಡಲೇಬೇಕು ಅಂತಿದ್ರೆ ಅದರ ಮೇಲೆ ಪ್ರೀತಿ ಇದ್ದರೆ ನೀವು ಅದನ್ನ ಮುಂದಕ್ಕೆ ಹಾಕುತ್ತೀರಾ? ಖಂಡಿತ ಇಲ್ಲ. ನಾವು ಪ್ರೀತಿಸೋ ಯಾವುದೇ ಕೆಲಸವನ್ನ ನಾವು ಮುಂದಕ್ಕೆ ಹಾಕೋದೇ ಇಲ್ಲ. ಅನಾವಶ್ಯಕವಾಗಿ ಎಳೆದಾಡೋದಿಲ್ಲ. ಅದರಲ್ಲೂ ಯೌವನದಲ್ಲಿ ವಿರಾಮದ ಬಗ್ಗೆ ಯೋಚಿಸಲೇಬಾರದು. ಸಿಗುವ ಪ್ರತಿ ಕ್ಷಣವನ್ನ ಚೆನ್ನಾಗಿ ಬಳಸಿಕೊಂಡು ಏನಾದರೂ ಸಾಧಿಸುವತ್ತ ಹೆಜ್ಜೆ ಇಡಬೇಕು. ಆದರೆ ದುರದೃಷ್ಟವಶಾತ್ ಅಮೆರಿಕಾದಿಂದ ಈ ವೀಕೆಂಡ್ ಸಂಸ್ಕೃತಿ ನಮ್ಮ ದೇಶದಲ್ಲಿ ದೊಡ್ಡ ಬೇರೂರಿದೆ. ಜನ ಶುಕ್ರವಾರವಾಗುವುದಕ್ಕೆ ಕಾಯ್ತಿರ್ತಾರೆ. ನೀವು ವಾರಾಂತ್ಯಗಳಲ್ಲಿ ಮಾತ್ರ ಎಂಜಾಯ್ ಮಾಡುತ್ತೀರಿ ಎಂದರೆ ವಾರದ ಉಳಿದೈದು ದಿನ ನೀವು ಖುಷಿ ಇಲ್ಲದೆ ಇದ್ದೀರಾ ಅಂತ ಅರ್ಥವಾ? ಅಂದ್ರೆ ಇಷ್ಟವಿಲ್ಲದೆ ಸುಮ್ಮನೆ ಕೆಲಸ ಮಾಡುತ್ತಿದ್ದೀರಾ ಎಂದರ್ಥವಾ? ಅದು ನಿಜವಾದರೆ ಇಷ್ಟವಿಲ್ಲದ ಕೆಲಸವನ್ನ ಯಾಕೆ ಮಾಡುತ್ತಿದ್ದೀರಾ? ನಿಮ್ಮ ಅಮೂಲ್ಯವಾದ ಜೀವನವನ್ನ ಯಾಕೆ ಇಷ್ಟವಿಲ್ಲದ ಕೆಲಸ ಮಾಡಿ ಹಾಳು ಮಾಡುತ್ತಿದ್ದೀರಾ? ಜೀವನೋಪಾಯಕ್ಕೆ ಮಾಡುತ್ತಿದ್ದೀರಾ, ಆದರೆ ಅದನ್ನ ಇಷ್ಟಪಟ್ಟು ಮಾಡಲು ಕಲಿಯಿರಿ. ವೀಕೆಂಡನ್ನು ಕಾಯ್ತಾ ಕುಳಿತರೆ ದಿನ ಉದ್ದ ನೀವು ಬೇಸರದಿಂದ ಕಾಲ ಕಳೆಯಬೇಕು. ಅದರ ಬದಲು ನಿಮಗೆ ಏನಿಷ್ಟವೋ ಅದೇ ಕೆಲಸವನ್ನ ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಇಷ್ಟಪಟ್ಟ ಕೆಲಸವನ್ನ ಮಾಡಿದರೆ ನೀವು ಯಾವತ್ತೂ ಯಾವುದೇ ಕೆಲಸವನ್ನ ಮುಂದೂಡುವುದಿಲ್ಲ. ಇದು ಎಲ್ಲರಿಗೆ ತಿಳಿಯಬೇಕಾದ ವಿಷಯ.